ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ವಾಂಗಿಬಾತ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಅದು ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಇದರಲ್ಲಿ ಕುಕ್ಕಿಂಗ್ ಚಾನಲ್ ಒಂದೇ ಅಲ್ಲ, ನಾನು ಇನ್ಫಾರ್ಮೇಷನ್ ಚಾನಲ್ ಕೂಡ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ನಾನಿವತ್ತು ವಾಂಗಿಬಾತಿಗೆ 2 ವಾಂಗಿಬಾತ್ ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಸೈಜ್ದು 2 ವಾಂಗಿಬಾತ್ ಬದನೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 3 ರಿಂದ 4 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾದರೆ 2 ಈರುಳ್ಳಿ ತೊಗೊಳ್ಳಿ. ಹಸಿರು ಮೆಣಸಿನಕಾಯಿ, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ನಾನು ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿನ ಹೆಚ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು ತೊಗೊಂಡು ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ದೀನಿ. ನೋಡಿ, ಬದನೆಕಾಯಿ ಈ ಥರ ಹೆಚ್ಕೊಂಡಿದ್ದೀನಿ. ಉದ್ದುದಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾವು ಡೈರೆಕ್ಟ್ ಮಾಡೋದ್ರಿಂದ ಬೇಗ ಈಸಿಯಾಗಿ ಸುಲಭವಾಗಿ ಬೇಯುತ್ತೆ. ಈ ಥರ ಆದಷ್ಟು ಸ್ಲೈಸ್ ರೀತಿ ಉದ್ದುದಾಗಿ ಹೆಚ್ಕೊಳ್ಳಿ. ಬನ್ನಿ, ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ. ಒಂದು ಕಡಾಯಿ ತೊಗೊಂಡು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಸಾಸಿವೆ ಕರಿಬೇವು ಹಾಕಿ ಅದಕ್ಕೇ ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕೆಂಪಾಗಿರೋ ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಬದನೆಕಾಯಿ ಗ್ರೀನ್ ಕಲರ್ ಇರುತ್ತಲ್ವ, ಸೊ ತಿನ್ನುವಾಗ ಗೊತ್ತಾಗಲ್ಲ ಮೆಣಸಿನಕಾಯಿ ಕಚ್ಚಿದ್ರೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ರೆಡ್ಡಿಶ್ ಇರೋದು ತೊಗೊಂಡಿದ್ದೀನಿ, ಹಣ್ಣಾಗಿರೋ ಥರದ್ದು. ಮತ್ತು 1 ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ವಲ್ಲ, ಆ ಈರುಳ್ಳಿ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ತೀರಾ ಮೆತ್ತಗಾಗೋವರೆಗೂ ಬೇಯೋದೇನು ಬೇಕಾಗಲ್ಲ. ಮತ್ತು ನಾವು ಬೇಯಿಸ್ತೀವಲ್ಲ ಅವಾಗ ಬೇಯುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ನಾವು ಇದಕ್ಕೆ ಇವಾಗ ಟೊಮೊಟೊನ ಸೇರಿಸ್ಕೊಳ್ಳೋಣ. ಒಂದು 50% ಕುಕ್ ಆದರೆ ಸಾಕಾಗುತ್ತೆ ಈರುಳ್ಳಿ. ಇವಾಗ ಟೊಮೊಟೊ ಸೇರಿಸಿದ್ದೀನಿ. ನೋಡಿ, ಟೊಮೊಟೊ ಅಷ್ಟೇ ಒಂದು 2-3 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 2-3 ನಿಮಿಷ, ಒಂದು 50% ಅಷ್ಟು ಬೆಂದರೆ ಸಾಕಾಗುತ್ತೆ. ನಾನು ಇದಕ್ಕೇ ಸ್ವಲ್ಪ ಉಪ್ಪು, ಅರಿಶಿನ ಹುಡಿ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ಉಪ್ಪು ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು 50% ಆದರೆ ಸಾಕು. ನೋಡಿ, ಇಲ್ಲಿ ನಾನು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಕಲ್ಲುಪ್ಪೇ ಸೇರಿಸ್ತಾ ಇದ್ದೀನಿ. ಹುಣಸೆ ಹುಳಿ ಹಾಕ್ತೀವಲ್ಲ, ಸೊ ಉಪ್ಪೆಲ್ಲ ಕರಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಗಿಂತ. ಸೊ ನಾನು ಹಂಗಾಗಿ ಟೊಮೊಟೊ ಹಾಕಿದ್ಮೇಲೆ ಕಲ್ಲುಪ್ಪು ಹಾಕಿದ್ದೀನಿ. ನೋಡಿ, ಇವಾಗ ಬದನೆಕಾಯಿ ಹಾಕಿದ್ದೀನಿ. ನಾನಿಲ್ಲಿ ಸ್ಲೈಸ್ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕುಕ್ ಆಗುತ್ತೆ. ಹುಣಸೆಹಣ್ಣು ಲಾಸ್ಟಿಗೆ ಬಿಟ್ಕೊಳ್ಳಿ. ಫಸ್ಟೇ ಹುಣಸೆಹಣ್ಣು ಬಿಟ್ಕೊಂಡ್ರೆ, ನೀವು ಟೊಮೊಟೊ ಹಾಕಿದ ತಕ್ಷಣ ಹುಣಸೆಹಣ್ಣು ಬಿಟ್ಕೊಂಡ್ರೆ ಅದು ಬೇಯಲ್ಲ, ಬೇಗ ಬೇಯಲ್ಲ ಹುಣಸೆಹಣ್ಣು. ಮತ್ತು ಹುಳಿ ಆದಂಗೆ ಆಗಿಬಿಡುತ್ತೆ. ಈರುಳ್ಳಿ ಮತ್ತು ಮತ್ತು ಬದನೆಕಾಯಿ ಎಲ್ಲ ಹುಳಿ ಸೇರಿದಂಗೆ ಆಗಿಬಿಟ್ಟು ಚೆನ್ನಾಗಿ ಟೇಸ್ಟ್ ಅಷ್ಟು ಅನಿಸಲ್ಲ. ಹಂಗಾಗಿ ಲಾಸ್ಟಲ್ಲಿ ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ನೋಡಿ, ನಾನಿವಾಗ ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, 5 ನಿಮಿಷಕ್ಕೆ ಆ ಥರ ಕುಕ್ಕಾಗಿದೆ. ಇವಾಗ ನಾವೇನು ಹುಣಸೆ ಹುಳಿ ನೆನೆಸಿದ್ವಲ್ಲ ಅದನ್ನು ಕಿವುಚ್ಬಿಟ್ಟು ಹುಳಿ ಮಾತ್ರ ಸೇರಿಸಿದ್ದೀನಿ. ಅದನ್ನು ಹುಣಸೆಹಣ್ಣು ತೆಗ್ದಿದ್ದೀನಿ. ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆಹಣ್ಣು ತೆಗೆದ್ಬಿಟ್ಟು ಹುಣಸೆ ಹುಳಿ ಮಾತ್ರ ಹಾಕ್ತಿದ್ದೀನಿ. ನೋಡಿ, ನಾನಿಲ್ಲಿ MTR ಅವ್ರದ್ದು ವಾಂಗಿಬಾತ್ ಮಸಾಲ ತೊಗೊಂಡಿದ್ದೀನಿ, 10 ರೂಪೀಸ್ ಆಗಿದ್ದು. ನೋಡಿ, ಇದನ್ನು ಒಂದು 2 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಾಯಿತು ಅಂತ. ಎಲ್ಲರೂ ಬೇರೆ ಬೇರೆ ಥರ ವೆರೈಟಿಲಿ ಮಾಡ್ತಾರೆ. ಈ ಥರ ಒಂದು ಸಲ ಮಾಡಿ ನೋಡಿ. ರೈಸ್ ಆಗಿತ್ತು, ನೈಟ್ ರೈಸ್ ಇದ್ರೂ ಓಕೆ, ಅಥವಾ ಬಿಸಿ ರೈಸ್ ಆದರೂ ಓಕೆ. ಒಂದು 5ರಿಂದ 10 ನಿಮಿಷದಲ್ಲಿ ನಿಮಗೆ ಕುಕ್ ಆಗಿಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಾಯಿತು ಅಂತ. ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 5ರಿಂದ 10 ನಿಮಿಷದೊಳಗೆ ನಿಮಗೆ ಈಸಿಯಾಗಿ ಕ್ವಿಕ್ಕಾಗುತ್ತೆ. ಎಷ್ಟು ಚೆನ್ನಾಗಾಯಿತು ಅಂತ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಹೇಗಾಯಿತು ಅಂತ. ನೀವೊಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.